ರಾಜ್ಯ ಕೈಪಾಳ್ಯದಲ್ಲಿ ಇಲ್ಲಿವರೆಗೂ ಕೂಡ ಸಿಎಂ ಕುರ್ಚಿಗಾಗಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಫೈಟ್ ನಡೀತಾ ಇತ್ತು. ಆದರೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ದಂಗಲ್ ನಡೀತಾ ಇದೆ. ಸಿಎಂ ಕುರ್ಚಿ ಕದನ, ಕೆಪಿಸಿಸಿ ಅಧ್ಯಕ್ಷ ಗುದ್ದಾಟ ಆದ್ಮೇಲೆ ಅದರ ಜೊತೆಗೆ ಪವರ್ ಶೇರಿಂಗ್ ನಡುವೆಯೇ ಲೀಡರ್ನಲ್ಲಿ ಯಾರು ನಾಯಕತ್ವವನ್ನು ವಹಿಸ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದ್ರೆ, ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ರಾಜ್ಯದಲ್ಲಿ ಯಾರಾಗ್ತಾರೆ, ಮುಂದಿನ ಚುನಾವಣೆಗೆ 2028ರ ಚುನಾವಣೆಗೆ ಯಾರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀವಿ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ದಂಗಲ್ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ದಂಗಲ್ ಶುರುವಾಗಿದೆ. ಸಿಎಂ ಕುರ್ಚಿ ಕದನ ಆಯಿತು, ಕೆಪಿಸಿಸಿ ಅಧ್ಯಕ್ಷ ಗಾದಿಗಾಗಿ ಗುದ್ದಾಟ ಕೂಡ ನಡೆದಿದ್ದಾಯಿತು. ಪವರ್ ಶೇರಿಂಗ್ ನಡುವೆಯೇ ಲೀಡರ್ಶಿಪ್ ಲಡಾಯಿಸಿಕೊಂಡಿದೆ. ಈಗ ನಾಯಕತ್ವದ ಹೊಸ ಬಾಣವನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಬಿಟ್ಟಿದ್ದಾರೆ. ಮುಂದಿನ ಚುನಾವಣೆಗೆ ಯಾರ ನೇತೃತ್ವ ಅನ್ನುವಂಥ ಚರ್ಚೆ ಈಗ ಕೈಪಾಳ್ಯದಲ್ಲಿ ಜೋರಾಗಿ ಕೇಳಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ದಂಗಲ್. ಕಳೆದ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯ ನಾಯಕತ್ವದಿಂದ ನಾನು ಹೊರಗೆ ಉಳಿತೀನಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ತದನಂತರದಲ್ಲಿ ಅವರ ಆಪ್ತ ಬಳಗದಿಂದ ಕೆಲವೊಂದಷ್ಟು ಮನವೊಲಿಕೆಯ ಕೆಲಸ ಆಯಿತು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಹಾಗೆ ಎಂ.ಬಿ. ಪಾಟೀಲ್ ಅವರು ಮನವೊಲಿಸಿದ್ರು. ನಾಯಕತ್ವ ನಡೆದ್ರೆ ಅದರಲ್ಲೂ ಕೂಡ 2028ರ ಚುನಾವಣೆ ಆಗೋದಾದ್ರೆ ಅದು ನಿಮ್ಮ ನೇತೃತ್ವದಲ್ಲೇ ಆಗಬೇಕು ಅಂತ ಕೂಡ ಹೇಳಿದ್ರು. ಇನ್ನು ಮುಂದುವರೆದು ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಾನು ವಿಧಾನಸೌಧದಲ್ಲೇ ಇರ್ತೀನಿ, 8ರಿಂದ 10 ವರ್ಷ ಆದ್ರೂ ಕೂಡ ನಾನು ಬಿಟ್ಟು ಹೋಗೋದಿಲ್ಲ. ನನ್ನ ಆರೋಗ್ಯ ಇನ್ನೂ ಗಟ್ಟಿಯಾಗಿದೆ, ನೀವು ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳಿರೋದು. ನಂಬಿಕೆಗಿಂತ ದೊಡ್ಡ ಗುಣ ಇನ್ನೊಂದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು. ಮುಂದಿನ ಚುನಾವಣೆಗೆ ಸಿದ್ದು ನಾಯಕತ್ವ ಅಂತ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದು. ಇನ್ನು ಹೇಳ್ತಾ ಇದ್ದೆ ಅಂದ್ರೆ, ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗೋದು ಬೇಡ ಅಥವಾ ನಾನು ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತ 2-3 ಬಾರಿ ಹೇಳಿದ್ರು ಕೂಡ. ಅದಾದ ಮೇಲೆ ಅವರ ಆಪ್ತ ವಲಯದಲ್ಲೇ ಮಹದೇವಪ್ಪ ಆಗಿರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಎಂ.ಬಿ. ಪಾಟೀಲ್ ಆಗಿರಬಹುದು, ಅವರ ಮನವೊಲಿಸಿ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗಬೇಕು, ನೀವು ರಾಜಕೀಯದಲ್ಲಿ ಇರ್ತಿರೋ ಇಲ್ವೋ, ನಿಮ್ಮ ಸಪೋರ್ಟ್ ಇದ್ರೆ ಎಲೆಕ್ಷನ್ ಅಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಕೂಡ ಹೊರ ಹಾಕಿದ್ರು. ಈಗ ಇದಕ್ಕೆ ಎಲ್ಲೋ ಒಂದ್ ಕಡೆ ಟಾಂಗ್ ಕೊಡುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಈಗ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಅವರು ಬಹಿರಂಗವಾಗಿ ಹೇಳ್ತಾರೆ, ನಾನು ಹುದ್ದೆಯಲ್ಲಿ ಇದ್ರು ಅಂದ್ರೆ ರಾಜಕೀಯದಲ್ಲಿ ಇದ್ರು ಇರದಿದ್ರು ಕೂಡ ನನ್ನ ನೇತೃತ್ವದಲ್ಲಿ ಅಥವಾ ನನ್ನ ನಾಯಕತ್ವದಲ್ಲಿ ಎಲೆಕ್ಷನ್ ಆಗತ್ತೆ ಅಂತ ಹೇಳಿರೋದು. See, I may say, though whether I am whichever position I am there, it is my bound duty to lead the party. Positions will not make you to lead the party. Your vision, your commitment, the leadership will definitely, whether we may become X, we may be Y, we may be Z, that is not important. The party has given us a lot of strength. We are leaders on our position. We are leaders on the strength given by the Congress party. It is our bound duty as a congressman. You will be leading the party.